ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದ್ದಿದ್ದು ಇದ್ದಂಗೆಗೆ ಸ್ವಾಗತ. ನಾನು ವೆಂಕಟೇಶ್ವರಿ. ಮೊದಲಿಗೆ ಇವತ್ತಿನ ಎಪಿಸೋಡ್ನ ಹೈಲೈಟ್ಸ್. ಸಂಪುಟ ಪುನರಚನೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಆದರೆ ಇದು ಹಲವು ಹಾಲಿ ಸಚಿವರಿಗೆ ರೆಡ್ ಸಿಗ್ನಲ್ ಅನ್ನೋದು ಅಷ್ಟೇ ಸತ್ಯ. ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಗಲೇಬೇಕು. ಈ ಕೊಚ್ಚಿ ಹೋಗೋ ಭಯದಲ್ಲಿರೋರು ಒಬ್ಬಿಬ್ರಲ್ಲ, ದೊಡ್ಡ ಪಟ್ಟಿಯೇ ಇದೆ. ಕ್ರಾಂತಿಯ ಕೋಲಾಹಲದಲ್ಲಿ ಹೈಕಮಾಂಡ್ ಮೂಲಕ ರೀಶಫಲ್ ಅನ್ನುವಂತಹ ದಾಳ ಉರುಳಿಸಿರುವಂತಹ ಸಿಎಂ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಹ್ಯಾಂಡ್ ಬ್ರೇಕ್ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕುರ್ಚಿ ಪಟ್ಟದ ಕನಸುಗಾರ ಡಿಕೆ ಶಿವಕುಮಾರ್ಗೆ ನುಂಗಲಾರದ ತುಪ್ಪ. ಹಾಗಾದ್ರೆ ನಿಮ್ ಹೀರೋ ಈಗೇನು ಮಾಡ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ತಾಳ್ಮೆ, ಒಗ್ಗಟ್ಟು, ಬಾಂಧವ್ಯ. ಇದು ಭವಿಷ್ಯದ ಲೆಕ್ಕಾಚಾರ. ಬಿಹಾರದ ಹೀನಾಯ ಸೋಲು ಆರ್ಜೆಡಿಗೆ ಅರಗಿಸಿಕೊಳ್ಳೋಕಾಗದ ತುತ್ತಾಗಿದೆ. ಲಾಲೂ ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಆಕ್ರೋಶದ ಜ್ವಾಲಾಮುಖಿ ಎದ್ದಿದೆ. ಸೋಲಿಗೆ ಕಾರಣ ಅನ್ನುವಂಥ ಆರೋಪ ಹೊರಿಸಿ ಲಾಲೂ ಪುತ್ರಿ ರೋಹಿಣಿಗೆ ಚಪ್ಪಲಿಯ ದರ್ಶನವಾಗಿದೆಯಂತೆ. ಹೀಗೆ ಚಪ್ಪಲಿ ಘಟಬಂಧನ್ನ ಸಿಎಂ ಅಭ್ಯರ್ಥಿಯಾಗಿದ್ದ ತೇಜಸ್ವಿ ಯಾದವ್ ಈ ಕುಟುಂಬದ ಕದನ ಕಿಡ್ನಿ ಕಿವುಚಿದಂತೆ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.